ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಆಸಕ್ತಿ ಇರೋರು ಜಾಯ್ನ್ ಆಗಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶ್ರಾವಣ ಮಾಸದಲ್ಲಿ ನಿಮಗೆ ನೀವೇ ಏನಾದ್ರು ಒಂದು ಉಡುಗೊರೆ ಕೊಟ್ಕೊಳ್ತೀರಿ ಅಂತಂದ್ರೆ ಜ್ಯೋತಿಷ್ಯ ಕಲೀರಿ. ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗಿಫ್ಟ್ ನಿಮ್ದು ಆಗಿಸ್ಕೋಬೇಕು ಅಂತಂದ್ರೆ 100ಕ್ಕೆ 100% ನಿಮಗೆ ತೃಪ್ತಿ ತಂದು ಕೊಡ್ತಕ್ಕಂಥದ್ದು ಈ ಒಂದು ಶಾಸ್ತ್ರ ಕಲಿತಾಗ. ಕರೆ ತಗೊಂಡೋಗೋಣ. ಮೊದಲ ಕರೆ ನೋಡೋಣ. ನಮಸ್ಕಾರ. ಲೈನಲ್ಲಿ ಮಾತಾಡಿ. ಮಾತಾಡಿ. ನಮಸ್ಕಾರ ಗುರುಜಿ. ಹಾ ಹೇಳಿ, ಮಾತಾಡಿ. ನಮ್ಗ ಎದು ಫೀಲ್ಡ್ ದಾಗ ಕೆಲಸ ಸಿಗಾರ ಲೌಕರ್ ಸಕ್ಸಸ್ ಸಿಗ್ತದ ಕೇಳಬೇಕಾಗಿತ್ರಿ. ಏನ ಎದು ಫೀಲ್ಡ್ ದಾಗ ಹೋಗ ನಮ್ಗೆ ಏನ್ ಸಿಗ್ತದ ಲೌಕರ್ ಸಕ್ಸಸ್ ಸಿಗ್ತದ? ಏನ್ ಅರ್ಥ ಆಗ್ತಾ ಇಲ್ಲ. ಆ ಕೆಲ್ಸದ ಬಗ್ಗೆ ಏನು? ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ರಿ. ನಮ್ಗೆ ನಮ್ ಜಾತಕ್ಕೆ ಎದಕ್ ಕೆಲಸ ಆಗ್ಬರ್ತದ? ಡೇಟ್ ಆಫ್ ಬರ್ತ್ ರೀ, ಯಾವ ಜಾಬ್, ಯಾವ ಕೆಲಸ ಮಾಡ್ಬೇಕು ಅಂತನಾ? ಹಾ. ಟೈಮ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ಯಾ? ಹಾ ಕರೆಕ್ಟ್ ಆಗಿದೆ ಗುರುಜಿ. ಹೇಳಿ. 22 ಮಾರ್ಚ್ 22 ಮಾರ್ಚ್ 2003. ಸಮಯ ಸಂಜಿಕ 5:05. ಶನಿವಾರದ 5 ರೀ. 5 ಗಂಟೆ ಎಕ್ಸಾಕ್ಟ್? ಹಾ ಎಕ್ಸಾಕ್ಟ್ ಶನಿವಾರ. ಹಂಗಾರೆ ಸರಿಯಾಗಿ ಬರೋದಿಲ್ಲ. ಯಾವ ಊರಿಂದ ಮಾಡ್ತಾ ಇರೋದು? ಯಾವ ಊರಲ್ಲಿ ಹುಟ್ಟಿರೋದು? ಮಹಾರಾಷ್ಟ್ರ. ಅದು ಮಹಾರಾಷ್ಟ್ರ. ದೊಡ್ಡ ಮಹಾರಾಷ್ಟ್ರ ಹಾಕೊಳಕ್ಕಾಗತ್ತಾ? ತಲ್ಗರ್. ಏನು ತಲ್ಗರ್ ಅಂದ. ಚಲ್ಗಾರ್. ಹಾ ಚಲ್ಗಾರ್ ಅಂತ ಊರಿದ್ಯಾ? ಚಲ್ಗೇರ, ಚಲಿಗಾಂವ್, ಎಲ್ಲಿ ಮಹಾರಾಷ್ಟ್ರದಲ್ಲಿ ಇದು ಬರ್ತಾ ಇಲ್ವಲ್ಲ. ಸ್ಪೆಲ್ಲಿಂಗ್ ಹೇಳಿ. ಎಸ್ಎನಾ? ಎಸ್ಎ LA GAR. ಸಲಗಾರ್ KH ಮಹಾರಾಷ್ಟ್ರ. ಏನ್ KH ಅಂತ ಇದೆಯೋ ಗೊತ್ತಿಲ್ಲ. ಎಕ್ಸಾಕ್ಟ್ 5 ಗಂಟೆ ಇರಲ್ಲ, ನಿಮಿಷ ಇರುತ್ತೆ. ಅದಕ್ಕೆ ಹೇಳೋದು ಪ್ರಶ್ನಾಶಾಸ್ತ್ರ ಕರೆಕ್ಟ್ ಆಗಿರುತ್ತೆ. ಆದ್ರೂ ಟ್ರೈ ಮಾಡ್ತೀನಿ. ಯಾವ ಲೈನ್ ಅಲ್ಲಿ ಈಗ ನೀವು ಆಲ್ರೆಡಿ ನಿಮ್ಗೆ 21 ವರ್ಷ. 21 ವರ್ಷ. ಕಸ್ಪಲ್ ನೋಡ್ತೀನಿ ಏನ್ ಬರ್ತಾ ಇದೆ. 10ನೇ ಮನೆ ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ಬೇಕು. ಮ್ಯಾನೇಜ್ಮೆಂಟ್ ಸೈಡ್. ಹೌದು, ಮ್ಯಾನೇಜ್ಮೆಂಟ್, ಸರ್ವಿಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಹೋಟೆಲ್ ನಡೀತಲ್ಲ, ಅದು ಮ್ಯಾನೇಜ್ಮೆಂಟ್ಗೆ ಹೋಗಿ. ಅದು ಮ್ಯಾನೇಜ್ಮೆಂಟ್ಗೆ ಹೋಗಿ. ಸೊ ಸದ್ಯಕ್ಕೆ ಇವಾಗ ನಿಮಗೆ ಬುಧ ದಶೆ ನಡೀತಾ ಇದೆ. ಅದು ನಿಮಗೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದೇ ತೋರಿಸ್ತಾ ಇದೆ. 10 ಮ್ಯಾನೇಜ್ಮೆಂಟ್ ಸೈಡ್ಗೆ ಹೋಗಿ. ತುಂಬಾ ಚೆನ್ನಾಗಿದೆ. ಬುಧ ದಶ ನಡೀತಾ ಇದೆ, ಕೇತು ಭುಕ್ತಿ ನಡೀತಾ ಇದೆ. ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರು. ಹಾ ಹೇಳಿ. ಗುರುಜಿ, ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಗುರುಜಿ. ವೆರಿ ಗುಡ್. ಹಾ ಗುರುಜಿ. ಆಮೇಲೆ ಕಾಂಪೌಂಡರ್ ಬಗ್ಗೆ ಹೇಳ್ತಿರಲ್ಲ ಗುರುಜಿ. ಕಾಂಪೌಂಡರ್ ಹೌದು, ಇದ್ದೇ ಇದಾರೆ ಅವರು.
ಹಾ ಗುರುಜಿ. ಏನಾಯ್ತು ನಿಮ್ ಕಾಂಪೌಂಡರ್ ಜೊತೆ? ಇಲ್ಲ, ನಿಮ್ದು ಕರೆಕ್ಟ್ ಆಗಿ ಅಕ್ಯುರೇಟ್ ಬರ್ತಿದೆ ಗುರುಜಿ, ಅವ್ರದ್ದು ಅಷ್ಟಕ್ಕಷ್ಟೇ ಗುರುಜಿ. ಜನ ಅಲ್ಲಿಗೆ ಓಡೋಗ್ತಾರಲ್ಲ, ಏನ್ ಮಾಡೋದು? ಹಾ ಗುರುಜಿ, ಅವ್ರ ಗುಣ ಅದು ಆಮೇಲಿಂದ ಅದೆಲ್ಲ ಬರ್ತಾರೆ, ಬಟ್ ಯಾವ್ದು ಮದ್ವೆಲಿ ಚೆನ್ನಾಗಿರ್ತಿಲ್ಲ ಗುರುಜಿ. ಅವ್ರು ಕಲಿಯೋದು ಇಲ್ಲ ನಮ್ ಟಾಪಿಕ್. ಅದೇ ವೃತ್ತಿ. ಈಗ ನಾವು ಯಾವ್ದೋ ಒಂದು ವೃತ್ತಿ ತಗೊಂಡಿರ್ತೀವಿ, ಹಾ ಗುರುಜಿ. ಕರೆಕ್ಟ್ ಅಲ್ವಾ? ಒಂದು ಜ್ಯೂಸ್ ಅಂಗಡಿ ಅಂತ ಅನ್ಕೊಳ್ಳೋಣ. ಓಕೆ, ಜ್ಯೂಸ್ ಅಂಗಡಿ. ಹಾ ಗುರುಜಿ. ಸೊ ಜ್ಯೂಸ್ ಅಂಗಡಿ ಅಂತಂದ್ರೆ ಅದು ಹದವಾಗಿ ಯಾವ್ದಕ್ಕೆ ಏನ್ ಮಾಡ್ಬೇಕು, ಯಾವ್ದಕ್ಕೆ ಏನ್ ಮಾಡಬಾರ್ದು ಅನ್ನೋದು ಅದು ನಮಗೆ ತಿಳಿಯುತ್ತೆ, ಟ್ರೈನಿಂಗ್ ತಗೊಂಡಿದ್ರೆ. ಕರೆಕ್ಟಾ? ಹಾ ಗುರುಜಿ. ಯಾವ್ದಕ್ಕೆ ಯಾವ್ದೋ ಮಾಡಿದ್ರೆ ಜ್ಯೂಸ್ ಚೆನ್ನಾಗಿರಲ್ಲ. ಅದಕ್ಕೆ ಎಷ್ಟೋ ಜ್ಯೂಸ್ ಅಂಗಡಿಗಳು ಫ್ಲಾಪ್. ಈಗ ಅವರು ಜ್ಯೂಸ್ ಅಂಗಡಿನೇ ನಾನು ಮಾಡಕ್ ಇಳಿದು ಬಿಟ್ಟಿದೀನಿ ಅಂದಾಗ ಜ್ಯೂಸ್ ಕರೆಕ್ಟ್ ಆಗಿ ಮಾಡೋದು ಹೇಗೆ ಅಂತ ಕಲಿಯಕ್ಕೆ ಏನಾದ್ರು ಪ್ರಾಬ್ಲಮ್ ಬಾರನ? ಇಲ್ಲ ಗುರುಜಿ. ಈ ಕಾಂಪೌಂಡರ್ ಎಲ್ಲ ನಮ್ ಸಬ್ಜೆಕ್ಟ್ ಕಲಿಯಲ್ಲ. ನಾವು ಕಲಿಸ್ತಾ ಇದೀವಿ, ಬನ್ನಿ ಅಂತ ಹೇಳ್ತೀವಿ, ಬೇಕಂತಾನೆ ಬರಲ್ಲ. ಇದೇನು ಹಂಗಿದೆ ಅಂತ ಬಂದು ಕಲ್ತಿರೋ ತುಂಬಾ ಜನ ಇದಾರೆ ಕಾಂಪೌಂಡರ್ಗಳು, ಇಲ್ಲ ಅಂತ ಹೇಳಲ್ಲ. ಕಾಂಪೌಂಡರ್ ಕಲ್ತು ಡಾಕ್ಟರ್ ಆಗೋರು ಈಗ. ಸೊ ಆದಷ್ಟು ಸಮಾಜದಲ್ಲಿ ಜಾಸ್ತಿ ಕಾಂಪೌಂಡರ್ ಇದ್ದಾರೆ, ಅವ್ರ ಹತ್ರನೇ ಹೋಗೋದು ಜಾಸ್ತಿ. ಯಾಕಂದ್ರೆ ಅವ್ರದೆಲ್ಲ 50 ರೂಪಾಯಿ ಏನೋ ಇರ್ತಾವಲ್ಲ, 50 ರೂಪಾಯಿ 100 ರೂಪಾಯಿ ಮುಗಿಸ್ಕೊಳ್ತಾರೆ ಹಂಗೆ. ಹಾ, ನಿಮ್ದೇನು ಕೇಳ್ಬಿಡಿ. ಗುರುಜಿ, ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿ. ನನ್ ವೈಫ್ ಜಗಳ ಮಾಡ್ಕೊಂಡು ಹೋಗಿ 9 ತಿಂಗಳಾಯ್ತು ಗುರುಜಿ. ಫೋನ್ ಪಿಕ್ ಮಾಡಲ್ಲ. ಯಾವ್ದು ನಡೀತಾ ಇದೆ ಗೊತ್ತಿಲ್ಲ. ಪ್ರಶ್ನಾಶಾಸ್ತ್ರ ಕೋಣ. ಹಾ ಗುರುಜಿ. ನಂಬರ್ ಹೇಳಿ. 21 ಮ್ಯಾರೇಜ್. ತಿರ್ಗಾ ಬರ್ತಾರ ನನ್ ಜೊತೆ ಇರ್ತಾರ ಇಲ್ವಾ ನೋಡೋಣ ತಡ್ರಿ, ಈಗ ನಾನು ಹಾಕಿದ್ದೀನಲ್ಲ. ವೇಟ್. 7ನೇ ಮನೆ ಮ್ಯಾರೇಜ್. 5 ಇದೆ, 4 ಇದೆ. ಸಿ ಬೇಸಿಕಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಟ್ರೀ ಅಂತ ತಗೊಂಡಾಗ ಪ್ರೀತಿ ಇಲ್ಲ, ಅವ್ರಿಗೆ ಪ್ರೀತಿ ಇಲ್ಲ. ನಿಮಗೆ ಫಸ್ಟ್ ನೋಡೋಣ ಬರ್ತಾರೋ ಇಲ್ವಾ ಅಂತ ಕ್ವಶನ್ ಕೇಳ್ತಾರೆ. ನಿಮ್ದು ನೋಡೋಣ. ನಿಮ್ದು ಒಂಥರ 1ನೇ ಮನೆ 5ನೇ ಮನೆ, ನಿಮಗೂ ಒಂದು ಸ್ವಲ್ಪ ಪ್ರೀತಿ ಕಮ್ಮಿ ಇದೆ, ಅಷ್ಟೊಂದು ಏನು ಸ್ಟ್ರಾಂಗ್ ಇಲ್ಲ. ಬಟ್ ಅವ್ರದ್ದು 4th ಹೌಸ್ ಅಂತ ಬಂದಾಗ ಪ್ರೀತಿ ಇರಲ್ಲ. ಆದರೆ 1ನೇ ಮನೆ 6ನೇ ಮನೆ 12ನೇ ಮನೆ 6ನೇ ಮನೆ. ಸೊ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗೋಣ. 5ನೇ ಮನೆಯಿಂದ 5ನೇ ಮನೆ, ಸೊ 4ನೇ ಮನೆ ಬರೋ ಚಾನ್ಸಸ್ ಡೌಟ್ ಇದೆ ಸರ್. ಹೌದಾ ಗುರುಜಿ? ಸೊ ಬರಬೇಕು ಅಂತಂದ್ರೆ 2ನೇ ಮನೆ ಬರಬೇಕು, 7ನೇ ಮನೆ ಬರಬೇಕು. ಅರ್ಥ ಆಯ್ತಾ? ಏನಾದ್ರು ಸೊಲ್ಯೂಷನ್ ಇದೆಯಾ ಗುರುಜಿ? ನನ್ನ ಮಂತ್ರ 2ನೇ ಮನೆ 7ನೇ ಮನೆ ಬರಬೇಕು. ಸೊ ಇಲ್ಲಿ 2, 7 ಅಂತ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಇಲ್ಲೂ ಕಾಣಿಸ್ತಾ ಇಲ್ಲ. ಇವೆರಡು ಲೆವೆಲ್ ಅಲ್ಲಿ ಬಂದಿಲ್ಲ ಅಂದ್ರೆ ಕಷ್ಟ. ವಿಲ್ ಬಿ ವೆರಿ ಡಿಫಿಕಲ್ಟ್. ಅವ್ರನ್ನ ತುಂಬಾ ನೀವು ಹಿರಿಯರಿಂದ ಬರಬೇಕು. 9th ಹೌಸ್ ಅಂತ ಬಂದಾಗಿಲ್ಲಿ ಹಿರಿಯರಿಂದ ಬರಬೇಕು. ಅವ್ರು ಆಲ್ರೆಡಿ ಸ್ವಲ್ಪ ಡಿವೋರ್ಸ್ಗೆ ಅಥವಾ ಆ ಕಾಂಬಿನೇಷನ್ಗೆ ಸ್ವಲ್ಪ ಮೈಂಡ್ ಪ್ರಿಪೇರ್ ಆಗಿದ್ದಾರೆ, ಬೇಡ ಅಂತ. ಸೊ ಸ್ವಲ್ಪ ಕಷ್ಟನೇ ಇದಕ್ಕೇನು, ನಾವು ಸೊಲ್ಯೂಷನ್ ಕಷ್ಟ ಸರ್. ಫೇಟ್ ಮುಖಾಂತರ ಹೋಗ್ಬೇಕು. ಸೊ ದಶಾಭುಕ್ತಿಗಳಲ್ಲಿ ಏನಾದ್ರು ಚೇಂಜಸ್ ಬರುತ್ತಾ ಅಂತ ನೋಡಿದಾಗ ಅಂತಂದ್ರೆ ಸೇಮ್ ಕಾಂಬಿನೇಷನ್, ದಶಾ ಸೇಮೇ ಇದೆ, ಚಂದ್ರ ದಶಾ. ಸೊ ಆ 5-5 ಕಾಂಬಿನೇಷನ್ ಬರ್ತಾ ಇದೆ. ನಾವು ಮ್ಯಾರೇಜ್ ಅಂತ ಹಾಕಿದಾಗ ಸೇಮ್ ಬ್ಲೂ ಅಲ್ಲೇ ಇದೆ, ಗ್ರೀನ್ ಅಲ್ಲಿ ಇಲ್ಲ. ನಾವು ಫಸ್ಟ್ ಇಲ್ಲಿ ತಗೊಂಡ್ಬಿಡ್ತೀವಿ, ಇದರಲ್ಲಿ ಇಲ್ಲೇ ಅದೇ ಬರ್ತಾ ಇದೆ, ಎಲ್ಲ ಅದೇ ಕಾಂಬಿನೇಷನ್. ದಶಾಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ಇಲ್ವೇ ಇಲ್ಲ. ದಶಾನೂ ಇಲ್ಲ, ಭುಕ್ತಿನೂ ಇಲ್ಲ, ಅಂತರ್ಭುಕ್ತಿನೂ ಇಲ್ಲ, ಪ್ರತ್ಯಂತರ್ಭುಕ್ತಿನೂ ಇಲ್ಲ, ಸೂಕ್ಷ್ಮನೂ ಇಲ್ಲ. ಎಲ್ಲ ಸೇಮ್ ಕಾಂಬಿನೇಷನ್. ವಿಲ್ ನಾಟ್ ಕಮ್. ಕಷ್ಟ. ಮುಂದಕ್ಕೆ ಹೋಗೋಣ, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ನಮಸ್ತೆ ಗುರುಗಳೇ. ಹಾ ಹೇಳಿ. ವೆಂಕಟೇಶ್ ಅಂತ ಮೈಸೂರಿನ ಫೋನ್ ಮಾಡ್ತಾ ಇರೋದು. ವೆಂಕಟೇಶ್. ಹಾ ಹೇಳಿ ವೆಂಕಟೇಶ್. ಪ್ರಶ್ನಾಶಾಸ್ತ್ರ ಕೊಡ್ತೀನಿ ಗುರುಗಳು. ಏನ್ ವಿಚಾರ? ಇದು ನನ್ನ ಜೀವನದಲ್ಲಿ ಅಡೆತಡೆಗಳು ಜಾಸ್ತಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಅಂದ್ರೆ ಲೈಫ್ ಅಲ್ಲಿ ನನಗೆ ಯೋಗ ಇದೆಯಾ ಉದ್ಧಾರ ಆಗೋದು ಅಂತ. ಯಾವ ಏರಿಯಾ ಇರಬೇಕು? ಅಂದ್ರೆ ಕೆಲಸದ ವಿಚಾರನಾ? ಕೆಲಸದ ಕಮ್ಮಿ ಸಂಬಳ ಗುರುಗಳೇ. ಸಂಬಳ ನಂಬರ್ ಹೇಳಿ. ಅಂದ್ರೆ ನಾನು 32 ಜಾಬ್ ಫೌಂಡ್. ಟೆಂತ್ ಕಸ್ಪ್ ನೋಡೋಣ. 10th ಕಸ್ಪ್ ಚೆನ್ನಾಗಿಲ್ಲ. ನಿಮಗೆ
ಬರ್ತಕ್ಕಂಥ ಒಂದು ವರಮಾನ ಬಹಳ ಕಮ್ಮಿ ಇರುತ್ತೆ. ಆದ್ರೆ 5ನೇ ಮನೆ ವಿಚಾರವನ್ನ ನೀವು ಮಾಡಬೇಕು. 5ನೇ ಮನೆ ವಿಚಾರ ಅಂತಂದ್ರೆ ಯಾವುದು? ಏನಾದ್ರು ಒಂದು ಹೀಲಿಂಗ್ ಇಂಡಸ್ಟ್ರಿಲೋ ಅಥವಾ ಒಂದು ಮೆಡಿಕಲ್ ಲೈನ್ ಅಲ್ಲೋ ಮತ್ತೊಂದು ವರ್ಕ್ ಮಾಡ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಅಲ್ಲಿ ಇದು ವರ್ಕ್ ಆಗಲ್ಲ ಸರ್. ಇದು 4 ಬರಬೇಕು. 4 ಅಂತ ಇರಬೇಕು. 4 ಇಲ್ಲ. ಆದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇದೆ, ಕಷ್ಟದಿಂದ ಮೇಲಕ್ಕೆ ಬರ್ಬೇಕಿದು. ಇದೊಂಥರ ಹೆಂಗೆ ಅಂತಂದ್ರೆ ಇದು ಮೇಲಿರ್ತಕ್ಕಂಥದ್ದು ಮೇಲ್ಗಡೆ ನೀರು, ಇದು ತಳಗಡೆ ಇರ್ತಕ್ಕಂಥ ನೀರು. ಇಲ್ಲಿಂದ ಪಂಪ್ ಹೊಡಿಬೇಕು. ನಮಗೆ ಮೇಲೆ ಬಂದ್ರೆ ಈಸಿ. ಇದು ವಿತೌಟ್ ಎಫರ್ಟ್, ಇದು ವಿತ್ ಎಫರ್ಟ್, ವೆರಿ ಡಿಫಿಕಲ್ಟ್. ಇಲ್ಲಿ ಸ್ವಲ್ಪ ಕೇತುಗೆ ನೀವು ದಾನವನ್ನು ಮಾಡಬೇಕು. ಅಂದ್ರೆ ಹುರುಳಿಕಾಳನ್ನ ದಾನ ಮಾಡ್ತಾರಿ. ಅದೇ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶುಕ್ರ ಒಂದು ಜಿರ್ಕಾನ್ ಹಾಕೊಳ್ಳಿ ಸರ್, ದುಡ್ಡಿನ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಒಂದು 20-30% ಆಗುತ್ತೆ. ಬಲಗೈ ಮಧ್ಯದೊಳಗೆ ಒಂದು ಜಿರ್ಕಾನ್ ಹಾಕೊಳ್ಳಿ. ಸ್ವಲ್ಪ ಈ 5ನೇ ಮನೆ ಸ್ವಲ್ಪ ದಾನ ಮಾಡಿ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ, ನಮ್ಮ ವೃತ್ತಿಗೆ 6ನೇ ಮನೆ ಅಂತ ತಗೊಳ್ತೀವಿ, ಅದ್ರ ಹಿಂದಿನ ಮನೆ 5ನೇ ಮನೆ. ತುಂಬಾ ಜನ ನಮ್ಮನ್ನು ಸಂಖ್ಯಾಶಾಸ್ತ್ರ ಅಂತ ಹೇಳ್ಕೊಂಡಿದ್ದಾರೆ, ಶಂಕಾಶಾಸ್ತ್ರ ಅಂತ ಹೇಳ್ಕೊಂಡಿದ್ದಾರೆ. ತಪ್ಪು. ಸೊ 6ನೇ ಮನೆ ಯಾವಾಗ್ಲೂ ಕೂಡ ನಮಗೆ ದುಡ್ಡು ಬರ್ತಕ್ಕಂಥದ್ದು, ವೃತ್ತಿ ಜಾಬ್ ಕೊಡ್ತಕ್ಕಂಥದ್ದು. 6ನೇ ಮನೆಗೆ ವ್ಯಯಭಾವ 5. ಆದ್ರೆ 5 ಯಾವಾಗ ಒಳ್ಳೆಗಾಗುತ್ತೆ ಅಂದ್ರೆ ಇಫ್ ವಿ ಆರ್ ಇನ್ ಇದು ಡಾಕ್ಟರ್ ಆಗಿರ್ಬೇಕು, ಹೀಲರ್ ಆಗಿರ್ಬೇಕು, ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರಬೇಕು, ಇದರಲ್ಲಿ ಆರ್ಕಿಟೆಕ್ಟ್ ಆಗಿರ್ಬೇಕು. ಆರ್ಕಿಟೆಕ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾರು ಇವಾಗ ಕೇಳಿದ್ರಲ್ಲ, ಆರ್ಕಿಟೆಕ್ಟ್ ಮಾಡಿ ಸರ್, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆರ್ಕಿಟೆಕ್ಟ್ ಇಸ್ ಗುಡ್. 5th ಹೌಸ್ ಆರ್ಕಿಟೆಕ್ಟ್. ಇದೊಂದು ಪಾಯಿಂಟ್ ಬಂತು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತಾ ಯಾವುದು? ಡೇಟ್ ಆಫ್ ಬರ್ತ್ ಗುರುಜಿ ಹೇಳಿ. 18/9/1990 ಗುರು. 18/9/1990. ಸಮಯ 4:25 ಸಂಜೆ ಗುರು. ಹುಟ್ಟಿದ ಊರು? ಬಳ್ಳಾರಿ ಡಿಸ್ಟ್ರಿಕ್ಟ್ ಗುರುಜಿ, ಕಲ್ಕಂಬ ಅಂತ ಹಳ್ಳಿ. ಬಳ್ಳಾರಿಯಿಂದ ಎಷ್ಟು ದೂರ? ಬಳ್ಳಾರಿ ಡಿಸ್ಟ್ರಿಕ್ಟ್ ಗುರುಜಿ. ಬಳ್ಳಾರಿಯಿಂದ ಎಷ್ಟು ದೂರ? ಡಿಸ್ಟ್ರಿಕ್ಟ್ ಗುರುಜಿ, ಅದು ಜಿಲ್ಲೆ. ಬಳ್ಳಾರಿಯಿಂದ ಎಷ್ಟು ದೂರ ಅಂತ ಕೇಳ್ತಾ ಇದ್ದೀನಿ. 20 ಕಿಲೋಮೀಟರ್. ಅಷ್ಟೇ, ಏನ್ ತೊಂದರೆ ಇಲ್ಲ. 20-30 ಹೋಗ್ಬೋದು. ಈಗ ಚಂದ್ರ ಸಿಂಹರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಕರೆಕ್ಟಾ? ಗುರುಜಿ. ಕೊಟ್ಟಿರ್ತಕ್ಕಂತ ಇದರಲ್ಲಿ ವೈವಾಹಿಕ ಜೀವನ ನೋಡೋಣ. ವೈವಾಹಿಕ ಜೀವನದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ 2 ಇಲ್ಲ, 7 ಇಲ್ಲ, ಬಟ್ 11 ಇದೆ. ಮದುವೆ ಯೋಗ ತೋರಿಸ್ತಾ ಇದೆ. ಅಂಡರ್ ಗ್ರೌಂಡ್ ಅಲ್ಲಿ 1 ಇದೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗಿ 11, ಅದ್ರ ಮುಂದೆ ಹೋಗಿ 7 ಮತ್ತೆ 9 ಇದೆ. ಕಷ್ಟದಿಂದ ಮದುವೆ ಆಗತ್ತೆ. ಮದುವೆ ಆಗಿಲ್ವ ಇನ್ನು ನೀವು? ರೆಟ್ರೋಗ್ರೇಡ್ ಬಂದ್ರೆ ಸಖತ್ ಕಷ್ಟ, ವೆರಿ ಡಿಫಿಕಲ್ಟ್. ಇಲ್ಲಿ ಬಂದ್ರೆ ಓಕೆ, ಫಸ್ಟ್ ಇಲ್ಲಿ ಬಂದ್ರೆ ಓಕೆ, ಇಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಇಲ್ಲಿ ಬಂದ್ರೆ ಅಂತೂ ಆಗದೇ ಇಲ್ಲ. ವೆರಿ ಡಿಫಿಕಲ್ಟ್. 1, 2, 3 ಲೆವೆಲ್. ಸೆಕೆಂಡ್ ಲೆವೆಲ್ ಇದೆ. ಓಕೆ, ಇಲ್ಲಿ ಬಂದಿರೋರೆಲ್ಲ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದಾರೆ? ನಮಗೂ ಗೊತ್ತಾಗ್ತಿಲ್ಲ ಗುರುಜಿ. ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ, ನಮಗೂ ಜಾಸ್ತಿ ಬಂದೋಗುತ್ತೆ. ಅಲ್ಲ, ನಿಮ್ದು ಯಾವ ನಕ್ಷತ್ರ ಹೇಳ್ತಾ ಇದ್ದೀರಾ? ಶುದ್ಧ ನಕ್ಷತ್ರ ಗುರುಜಿ, ಪೂರ್ವ ಪಾಲ್ಗುಣ. ಸ್ವಲ್ಪ ಏನೋ ಜಾತಕದಲ್ಲಿ ನೋಡದೆ ಇರ್ತಕ್ಕಂಥದ್ದು ಏನೋ. ಯಾಕಂದ್ರೆ ಇಲ್ಲಿ ನಾವು ಸೋರ್ಸ್ ನೋಡ್ತೀವಿ. ಇಲ್ಲೇ ಸ್ಟಾರ್ಟಿಂಗ್ ಅವರೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನೀವೇನ್ ರಿಜೆಕ್ಟ್ ಮಾಡೋದಲ್ಲ, ನೀವ್ ಯಾವ್ದಾರು ಆದ್ರೂ ರೆಡಿ ಇದ್ದೀರಾ. ಸೊ 6ನೇ ಮನೆ ಯಾವಾಗ್ಲೂ ಕೂಡ ಇಲ್ಲಿ ನಮಗೆ ರಿಜೆಕ್ಷನ್ ಅಂತ ತೋರಿಸುತ್ತೆ. ಬಟ್ ಆದ್ರೆ ಮದುವೆ ಯೋಗ ಇದ್ದೇ ಇದೆಯಮ್ಮ, ನಾಟ್ ಟು ವರಿ. ದಶಾ ಭುಕ್ತಿಲಿ ನೋಡ್ಬೇಕಷ್ಟೇ. ಈಗಿನ ದಶಾ ಎಸ್ ಅನ್ನುತ್ತಾ ನೋಡೋಣ. ಈ ದಶಾ ಎಲ್ಲಿವರೆಗೂ ಇದೆ ನೋಡೋಣ. 7ನೇ ಮನೆ ಎಸ್. ಈ ದಶಾ ರಾಹು ದಶದಲ್ಲಿ ಎಸ್ ಅಂತ ಹೇಳ್ತಾ ಇದೆ. ಭುಕ್ತಿನೂ ಎಸ್ ಅಂತ ಹೇಳ್ತಾ ಇದೆ. ಅಂತರ್ಭುಕ್ತಿನೂ ಸ್ವಲ್ಪ ಚೆನ್ನಾಗಿದೆ. ಈಗ ರೀಸೆಂಟ್ ಆಗಿ ಈ ಒಂದು 6 ತಿಂಗಳಲ್ಲಿ ಬರ್ತಕ್ಕಂಥ ಯಾವ್ದಾದ್ರು ದಶಾ ಭುಕ್ತಿಲಿ ಡೆಫಿನೆಟ್ಲಿ ಹಾಗೆ ಆಗತ್ತೆ. ಅದರ ಟೈಮ್ ಹೇಳ್ತೀನಿ. ಸ್ವಲ್ಪ ಇನ್ನೊಂದು ಏನೋ ಒಂದು ನಾನು ಒಂದು ಕಾಂಬಿನೇಷನ್ ನೋಡಿದೆ. ಸೆಕೆಂಡ್ ಮ್ಯಾರೇಜ್ ಬರೋ ಸಾಧ್ಯತೆ ಇದೆ. ಯಾರಾದ್ರೂ ಬಂದಿದ್ಯಾ ಆತರ? ಬಂದಿದೆ ಗುರುಜಿ, ಬಟ್ ನಾವಿರೋದು ಒಬ್ಬನೇ ಮಗಳೆಲ್ಲ ಬೇಡ ಅಂತ ಹೇಳಿದ್ರು. ಆದ್ರೂ 34 ಆಯ್ತಲ್ಲಮ್ಮ. ಇಷ್ಟು ಡಿಲೇ ಮಾಡ್ಕೊಂಡಿರೋದು ಏನಕ್ಕೆ ಕಾರಣ ಅಂತ ನಮ್ಗೆ ಸ್ವಲ್ಪ ಕಂಡಿಡಿಯಕ್ ಆಗ್ತಾ ಇಲ್ಲ. ನಿಮ್ ಜಾತಕದಿಂದ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ದೋಷನಾ? ಹಾಯ್, ಅವ್ರ ತಲಕಾಯಿ. ಅವರೆಲ್ಲ ಲಾಯಕ್ಕಿಲ್ಲ ಬಿಡಿ. ಇಷ್ಟೊಂದು 7ನೇ ಮನೆ ಬರ್ತಾ ಇದೆ. ಯಾವ ದೋಷ ಬರ್ತದೆ ಇಲ್ಲಿ? ಅಲ್ಲಿ ಕಸ್ಪಲ್ಲಿ ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ. ನಿಮ್ ಟೈಮ್ ಕರೆಕ್ಟ್ ಆಗಿದ್ರೆ ಕಸ್ಪು. ಇಲ್ಲಿ ನಾನ್ ಸಜೆಸ್ಟ್ ಮಾಡೋದು ಚಂದ್ರ 7ನೇ ಮನೆ, ಸೂರ್ಯ 7ನೇ ಮನೆ ಚೆನ್ನಾಗಿದೆ. ಇಷ್ಟೊಂದು 7ನೇ ಮನೆ ಇದ್ರೂ ಆಗಿಲ್ಲ ನೋಡಿ. ಅದು ರೆಟ್ರೋಗ್ರೇಡ್ ಅಂತ ಅವಾಗಲೇ ಹೇಳಿದೆ. ಆ ರೆಟ್ರೋಗ್ರೇಡೆ ಹೊಡೆತ ಬಿದ್ದಿರೋದು. ಅದು ಏನು ಕರೆಕ್ಟ್ ಆಗಿ ಬಂದು ಇಲ್ಲಿ ಕಚ್ಕೊಂಡಿದೆ. ಎಲ್ಲಾ ಗ್ರಹಗಳು ಮದುವೆ ಕೊಡ್ತಾ ಇದೆ. ಇದು ಕೊಡ್ತಾ ಇದೆ. ಆ ಕಸ್ಪ್ ಅನ್ನೋದು ಬಂದು ಇಲ್ಲಿ ನಿಮಗೆ ನಿಂತ್ಕೊಂಡ್ಬಿಟ್ಟಿದೆ. ಅದು 6ರಿಂದ 11, 11ರಿಂದ 6. ಕಡಲೆ ಕಾಳನ್ನ ದಾನ ಮಾಡಿ ಮೊದಲು.
ವೆರಿ ಇಂಪಾರ್ಟೆಂಟು. 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಹಾಗೆ ಈಗ ನಡೀತಾ ಇರ್ತಕ್ಕಂಥ ಶುಕ್ರ ಜಿರ್ಕಾನ್ ಬಲಗೈ ಮಧ್ಯದ ಬೆರಳಿಗೆ ಹಾಕೊಳ್ಳಿ, ಸ್ವಲ್ಪ ಸಕ್ಸಸ್ ಸಿಗುತ್ತೆ. ಶುಕ್ರನ ಮಂತ್ರ ಹೇಳ್ಕೊಳ್ಳಿ. ಈಗ ಸದ್ಯಕ್ಕೆ ಭುಕ್ತಿ ಚೆನ್ನಾಗಿರೋದ್ರಿಂದ ಜಾತಕ ಗೀತಕ ನೋಡಕ್ ಹೋಗ್ಬೇಡಿ, ಮಾಡ್ಕೊಳ್ಳಿ. ಜಾತಕ ನೋಡ್ಬಿಡ್ತಾರೆ ಆಮೇಲೆ ಇಲ್ಲೂ ಕೂಡ. ಇನ್ನು ತಂದೆ ತಾಯಿನ ಹೋಗಿ ಕೇಳಬೇಕು ಏನು ಅಂತ. ಆಮೇಲೆ ಸೆಕೆಂಡ್ ಮ್ಯಾರೇಜು ಬರೋ ಚಾನ್ಸಸ್ ಯಾಕಿರುತ್ತೆ ಅಂತಂದ್ರೆ ಅಲ್ಲಿ ಬಂದಿರತಕ್ಕಂಥ ಡ್ಯುಯಲ್ ಓಲ್ಡ್ ಸೈನ್ ಗುರು ಅಂತ ತಗೊಳ್ತೀವಿ. ಆ ಗುರು ಅಂತ ತಗೊಂಡಾಗ 6 ಕೆಳಗಡೆ 211 ಬಂದಾಗ ಒಂದು ರೀತಿ 2ನೇ ಸಂಬಂಧ ಬರ್ತಕ್ಕಂಥ ಸಾಧ್ಯತೆ. ಅದು ಫಸ್ಟೇ ಇರು, ಅದರಲ್ಲಿ 2ನೇ ಸಂಬಂಧ ಬಂದ್ಬಿಡುತ್ತೆ ಆತರ. ನಮಸ್ಕಾರ. ನೋಡಿ ಸೌಂಡ್ ಕಮ್ಮಿ ಮಾಡ್ಕೊಳ್ರಿ, ಮಾತಾಡ್ರಿ. ಹಾ ಹೇಳಿ. ಗುರುಜಿ. ಹಾ ಎಲ್ಲಿಂದ? ಬೆಳಗಾವಿಯಿಂದ ಗುರುಜಿ. ಹಾ ವೆರಿ ಗುಡ್, ಹೇಳಿ. ನಮ್ಮ ಅಕ್ಕನ ಮಗನೊಂದು ಇದು ಜಾಬ್ ಅಪ್ಲಿಕೇಶನ್ ಹಾಕಿದ್ದು ನೇವಿಯಲ್ಲಿ. ನೇವಿ. 31ನೇ ತಾರೀಕು ಅದು ಫಿಸಿಕಲ್ ಇದೆ ಗುರುಜಿ. ಫಿಸಿಕಲ್? ಫಿಸಿಕಲ್. ಫಿಸಿಕಲ್ ಮುಗಿದ್ಮೇಲೆ ರನ್ನಿಂಗು ಮತ್ತೆ ಅದು ಫಿಸಿಕಲ್ ಎಲ್ಲ ಬರುತ್ತಲ್ಲ. 1 to 241 ನಂಬರ್ ಹೇಳಿ. 8 ಗುರುಜಿ. 8. ಈಗ ಫಿಸಿಕಲ್ಗೆ ನಾವು ಯೂಶಲಿ ನಾವು 3rd ಕಸ್ಪ್ ಅಂತ ನೋಡ್ತೀವಿ ಜಾಬ್ ಅಲ್ಲಿ. ಯಾಕಂದ್ರೆ 3ನೇ ಮನೆ ವೆಲರ್ ಸ್ಟ್ರೆಂತ್ ಅಂತ ನೋಡ್ತೀವಿ. ಅದು ನೋಡೋಣ. 3ನೇ ಕಸ್ಪ್ ಏನ್ ಇದೆ ಅದು ಸಕ್ಸಸ್ ಕೊಡುತ್ತಾ? 1 2 3 6 ಕಸ್ಪ ಇದು ಕೊಡುತ್ತೆ. ಯಾಕಂದ್ರೆ 6 ಇಸ್ ದಿ ಹೌಸ್ ಆಫ್ ವಿನ್ನಿಂಗ್ ಬರುತ್ತೆ. ಎಂಡಿಂಗ್ ಅಲ್ಲಿ 5 ಬಂದಿದೆ. ಸ್ವಲ್ಪ 6ನೇ ಮನೆಗೆ ವ್ಯಯಭಾವ 5 ಹತ್ರದಲ್ಲಿ ಬಂದು ಹೋಗ್ಬಿಡುತ್ತೆ ಸರ್. ಇದು ಎಲ್ಲ ಸಕ್ಸಸ್ ಆಗ್ಬಿಡುತ್ತೆ. ಜಸ್ಟ್ 1 ಪಾಯಿಂಟ್ ಅಂತಾರಲ್ಲ, ಹೋಗ್ಬಿಡುತ್ತೆ ಇದು. ಇಲ್ಲಿಂದ ಇಲ್ಲಿ ಇದು ಸೂಪರ್ ಆಗಿದೆ. ಬಟ್ ಟೇಸ್ಟ್ ಬರಲೇಬೇಕು. ಟೇಸ್ಟ್ ಬಂದಿಲ್ಲ ಅಂದ್ರೆ ಹೋಯ್ತು. ಸ್ವಲ್ಪ ನನ್ನ ಸಜೆಷನ್ನು ಇದರ ಪ್ರಕಾರ ಕಷ್ಟನೇ. ಬಟ್ ಆದ್ರೆ ಸ್ವಲ್ಪ ಅವರೇಕಾಳನ್ನ ದಯವಿಟ್ಟು ದಾನ ಮಾಡಿ ಶುಕ್ರವಾರ. ಯಾಕಂದ್ರೆ 6ನೇ ಮನೆ ಇಸ್ ದಿ ಹೌಸ್ ಆಫ್ ವಿನ್ನಿಂಗ್ ಅಂತ ಕರಿತೀವಿ. 5ನೇ ಮನೆ ಟೇಸ್ಟ್ ಅಲ್ಲೂ ಬರಬೇಕದು. ಅಟ್ಲೀಸ್ಟ್ 10 ಬರಬೇಕು, 11 ಬರಬೇಕು. 5 ಬಂದ್ಬಿಟ್ರೆ ಇದಕ್ಕೆ ವ್ಯಯ ಆಗ್ಬಿಡುತ್ತೆ. ವೆನ್ ಟೇಸ್ಟ್ ಇಸ್ ಗಾನ್ ಎವ್ರಿಥಿಂಗ್ ಇಸ್ ಗಾನ್. ನಮಸ್ಕಾರ. ಮಾತಾಡಿ. ಹಲೋ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. 2/12/2001 ಏನ್ ಮಧ್ಯಾಹ್ನ 11:49 ಭಾನುವಾರ. ಏನ್ ನೀವೇನು ಮೈಸೂರು ಎಕ್ಸ್ಪ್ರೆಸ್? ಏನ್ ಕೇಳ್ಬೇಕು ಫಸ್ಟ್ ಕೇಳ್ಬೇಕು. ನಾನು ಅರ್ಥ ಮಾಡ್ಕೊಂಡು ಅದ್ ಹಾಕ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ ನಾನು. ಅವ್ನ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅಂತ ಇದ್ ಮಾಡ್ತಿದ್ದಾನೆ. ಏಜ್ ಎಷ್ಟು? ಏಜ್ 22 ಸರ್. 22. ಓದಾಯ್ತಾ? ಓದೆಲ್ಲ ಆಯ್ತು ಸರ್. ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬೇಕು. ಗೌರ್ಮೆಂಟ್ ಜಾಬ್ ಸ್ವಲ್ಪ ಕಷ್ಟ. ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಅಂದ್ರೆ ನಿಮ್ ಮನೆ ಹತ್ರ ಇರ್ತಾರಲ್ಲ ಕಾಂಪೌಂಡರ್, ಅವ್ರ ಹತ್ರ ಹೋಗಿ ಟೋಪಿ ಹಾಕ್ಸ್ಕೊಳ್ಳಿ, ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ ಜಾತಕದಿಂದ. ಪ್ರಶ್ನಾಶಾಸ್ತ್ರ ಯಾಕಂದ್ರೆ ಇದು ಸ್ಪೆಸಿಫಿಕ್. ಜಾಬ್ ಸಿಗುತ್ತಾ ಅಂತ ನೋಡ್ಬೋದು ಜನರಲ್ ಆಗಿ ಜಾತಕದಿಂದ. ಸ್ಪೆಸಿಫಿಕ್ ಕ್ವಶನ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ? ಜಾಬ್ಗೆ ಸರ್ ಕೇಳ್ತಾ ಇರೋದು. ಸ್ಪೆಸಿಫಿಕ್ ಅಂದ್ರೆ ಅರ್ಥ ಆಗಲ್ವೇ ನಮ್ಮ ಕನ್ನಡ? ಅದು ಇಂಗ್ಲಿಷ್. ಅದು ಸ್ಪೆಸಿಫಿಕ್ ಅಂದ್ರೆ ಏನು? ನಿಮ್ ಮಗ ಇಲ್ಲಿ ಆ ಜಾಬ್ ಕೇಳೋರು ಮಲ್ಕೊಂಡಿರ್ತಾರೆ, ಜಾಬ್ಗೆ ಹೋಗದೆ ಇರೋರು ಎದ್ದಿರ್ತಾರೆ. ಏನ್ ಕತೆನೋ? 1 to 241 ನಂಬರ್ ಹೇಳಿ. 9 ಸರ್. ನಿಮ್ಗೆ ಅರ್ಥನೇ ಆಗಲ್ಲ ನಾನು ಹೇಳೋದು. ಅದೇನಕ್ಕೆ ಗೌರ್ಮೆಂಟ್ ಜಾಬ್ ಬೇಕು ನಿಮ್ಗೆ? ನಿಮ್ಮ ಯಜಮಾನ ಗೌರ್ಮೆಂಟ್ ಜಾಬಾ? ಇಲ್ಲ ಸರ್. ಏನ್ ಓದಿರೋದು ನಿಮ್ಮ ಮಗ BCA. ನಾನು ಆರ್ಡಿನರಿ BA ಮಾಡ್ಬಿಟ್ಟು ಗೌರ್ಮೆಂಟ್ ಟ್ರೈ ಮಾಡ್ಬೋದಾಯ್ತಲ್ಲ. BCA ಯಾಕೆ ಮಾಡ್ಬೇಕಾಯ್ತು? ಇಲ್ಲಿ 2ನೇ ಮನೆ 6ನೇ ಮನೆ 10ನೇ ಮನೆ ಬರ್ಬೇಕು. ಇಲ್ಲಿ 10th ಹೌಸ್ ಬರ್ಬೇಕು. ಅಥವಾ ಈ ಯಾವ್ದಾದ್ರು ಒಂದು ಗ್ರಹದಲ್ಲಿ ಸೂರ್ಯನ ಅಂಶ ಎಲ್ಲರೂ ಬಂದಿದ್ಯಾ ನೋಡ್ತೀನಿ. ಇಲ್ಲ, ಗುರು ಬಂದಿದೆ, ಬುಧ ಬಂದಿದೆ, ಸೂರ್ಯನ ಅಂಶ ಬಂದಿಲ್ಲ. ಸೊ ಫೈನಲಿ ಭಾವದಲ್ಲಿ ನೋಡ್ತೀನಿ. ಭಾವದಲ್ಲಿ ಎಲ್ಲಿದೆ ಸೂರ್ಯ ಕರ್ಕಾಟಕ ರಾಶಿಲಿ ಇದ್ದಾನೆ. ಓಕೆ. ದಶಾದಲ್ಲಿ ಏನಾದ್ರು 10 ಬಂದಿದ್ಯಾ? ಭುಕ್ತಿಲೂ ಇಲ್ಲ, ಅಂತರ್ಭುಕ್ತಿಲೂ ಇಲ್ಲ. ಫೈನಲಿ ಓವರ್ ಆಲ್ ಅಲ್ಲಿ 10 ಎಲ್ಲಾರು ಬಂದಿದ್ಯಾ? 10 ಕಾಂಬಿನೇಷನ್ನು ಬಂದಿಲ್ಲ. ಇಲ್ಲ. ಇದೇನೋ ಸೆಕೆಂಡ್ ಟೈಮ್ ಕೇಳ್ದಂಗಿದೆಯಪ್ಪ ಇದು ನನಗಂತೂ. ನನ್ನ ಫೀಲ್ ಹೇಳುತ್ತೆ. ಈ ಜಾತಕಗಳು ನೋಡ್ತಾ ಇದ್ದಾಗ ಗ್ರಹಗಳು ಹಂಗೇ ಕೊಡ್ತಾವಿದ್ದು. ಸೆಕೆಂಡ್ ಟೈಮ್ ಕೇಳ್ತಾವ್ರು ಇವರು ಅಂತ. ಸೇಮ್ ಪ್ರಶ್ನೆ, ಸೇಮ್ ಕಾಂಬಿನೇಷನ್ ಬಂದಿದೆ. ಸ್ವಲ್ಪ ಕಷ್ಟ ಆಗೋದು. ಈಗ ದಶ ಶುಕ್ರ 6ನೇ ಮನೇಲಿದೆ.
ಶುಕ್ರ ಆದಮೇಲೆ ಚಂದ್ರ, ಚಂದ್ರ ಆದಮೇಲೆ ಈಗ ಚಂದ್ರ ದಶೆ ನಡೀತಾ ಇದೆ. ಚಂದ್ರನಲ್ಲಿ ಶನಿ ಏನಾದ್ರು ಬಂದಾಗ ಆಗುವಂತ ಸಾಧ್ಯತೆ. ಕರಿದಾರ ಬಲಗೈಗೆ ಕಟ್ಕೊಳಕ್ ಟ್ರೈ ಮಾಡಿ, ಈಸಿಯಾಗಿ ತೋರಿಸ್ತಾ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಹೇಳಿ. ನನ್ನ ಹೆಸರು ಹಸೀನಾ ಅಂತ. ಮದ್ವೆ ಬಗ್ಗೆ ಕೇಳಬೇಕಿತ್ತು ಸರ್. ಯಾರ ಮದ್ವೆ? ಹೇಳ್ತೀನಿ, ನಂದೆ. ಹೇಳಿ. 14/2. 14/2. ಟೈಮ್ 12:42 ಮಧ್ಯಾಹ್ನ. 42. ಹುಟ್ಟಿದೂರು? ಬೆಂಗಳೂರು ಸರ್. ಸೊ ಇದರ ಪ್ರಕಾರ ನಿಮ್ದು ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ, ಕರೆಕ್ಟಾ? ಹೌದು ಸರ್. ಮೊದಲು ನೀವು ಆಶ್ಲೇಷ ನಕ್ಷತ್ರ ಅಂತ ಬದಲಾಯಿಸ್ಕೊಂಬಿಡಿ. ಯಾಕೆ ಸರ್? ಆಶ್ಲೇಷ ನಕ್ಷತ್ರ ನಮ್ಮ ಕಾಂಪೌಂಡರ್ ಇಂದಾನೆ ನಮ್ದು ಹಾಳಾಗಿರೋದು. ನಮ್ಮ ಇವರೆಲ್ಲ ಇದಾರಲ್ಲ, ಕಾಂಪೌಂಡರ್ ಇದಾರಲ್ಲ, ದರಿದ್ರ ಈ ಜಾತಕ ತಗೊಂಡೋಗಿ ಹುಡುಗರ ಕಡೆ ಕೊಟ್ರೆ ಆಶ್ಲೇಷ ಏನೋ ಬಾಂಬ್ ಇಟ್ಕೊಂಡ್ ಬರತಾರ, ಹುಡುಗಿ ತರ ಆಡ್ತಾರೆ. ಬಾಂಬ್ ಇಟ್ಕೊಂಡ್ ಬರ್ತಾರಲ್ಲ, ನಿಮ್ ಮನೆಗೆ ಬಂದ್ರೆ ಬಾಂಬ್ ಇಟ್ಕೊಂಡ್ ಬರ್ತಾ ಆತರ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳೋದು. ನಿಮ್ಗೆ ಆತರ ಏನೋ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 9ನೇ ಮನೆ ಬುಧ ರೆಟ್ರೋಗ್ರೇಡ್ 2-5 ಕಾಂಬಿನೇಷನ್ ಇದೆ. ಖಂಡಿತ ಆಗುತ್ತೆ, ಸ್ವಲ್ಪ ಡಿಲೇಡ್ ಅಷ್ಟೇ. ರೆಟ್ರೋಗ್ರೇಡ್ ಬಂದಾಗ ಡಿಲೇ ಆಗುತ್ತೆ. 2 ಕಾಂಬಿನೇಷನ್ 5 ಕಾಂಬಿನೇಷನ್ ಇದೆ. ಹಿರಿಯರಿಂದ ಒಪ್ಪಿಗೆ ಆಗಿ ಆಗ್ತಕ್ಕಂಥ ಕಾಂಬಿನೇಷನ್. ಅರ್ಥ ಆಯ್ತಾ? ಹಿರಿಯರಿಂದ ಒಪ್ಪಿಗೆ ಆಗತ್ತೆ. ಈಗ ದಶಾ, ಶುಕ್ರ ದಶ ನಡೀತಾ ಇದೆ 2025 ಜನವರಿವರೆಗೂ ಚಂದ್ರ. ಅದಾದ ನಂತರ ಮಂಗಳ. ಚಂದ್ರನ್ ನೋಡ್ಕೊಂಡು ಹೋಗೋಣ. ಚಂದ್ರ ಮ್ಯಾರೇಜ್ಗೆ ಇದೆಯಾ? ಮೂನ್ 9-5 ಇದೆ. ಮಾರ್ಚ್ ಒಳಗಡೆ, ನೆಕ್ಸ್ಟ್ ಇಯರ್ ಜನವರಿ ಒಳಗಡೆ ಹಾಗೆ ಆಗುತ್ತೆ. ಅದು ಮಿಸ್ ಆದ್ರೂ ಅದ್ರ ನೆಕ್ಸ್ಟ್ ಇಯರ್ ಹಾಗೆ ಆಗುತ್ತೆ. ಒಟ್ಟಿನಲ್ಲಿ ಈಗ ಯೋಗ ಇಲ್ಲಿಂದ 1 ಇಯರ್ ಒಳಗಡೆ ಸ್ಟ್ರಾಂಗ್ ಆಗಿದೆ, ಏನು ಟೆನ್ಷನ್ ಇಲ್ಲ. ಆದ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ಕಸ್ಪಲ್ ಎಸ್ ಅಂತಂದ್ರು ದಶಾನು ಎಸ್ ಅನ್ಬೇಕು. ದಶಾ ಇಸ್ ಸಮ್ವೇರ್ ಗೋಯಿಂಗ್ ಇನ್ ಎ ಬ್ಯಾಡ್ ಡೈರೆಕ್ಷನ್. 816 ಇಸ್ ನಾಟ್ ಗುಡ್. ಸ್ವಲ್ಪ ಜಾತಕಕ್ಕಿಂತ ಹೆಚ್ಚಾಗಿ ಹುಡುಗನ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ, ನಾನು ವೀಕ್ಷಕರಿಗೆ ಒಂದು ಮಾತು ಹೇಳ್ಬೇಕು, ನಮ್ಮ ಹಿಂದೂ ಧರ್ಮದಲ್ಲಿರೋರು ಹುಡುಗನಿಗಿನ ಜಾತಕನೇ ಇಂಪಾರ್ಟೆಂಟ್ ಅಂತ ನಂಬ್ತಾರೆ. ಹುಡುಗನ್ ನಂಬೋದಿಲ್ಲ, ಹುಡುಗಿನ ನಂಬೋದಿಲ್ಲ. ನಾನು ನೋಡಿ ತುಂಬಾ ಅವ್ರಿಗೆ ಪಾಯಿಂಟ್ಸ್ ಬರೋದೇ ಒಡ್ಸ್ಕೊಂಡು ಹೋದ್ಮೇಲೆ ಅಸ್ಟ್ರಾಲಜಿ ತಪ್ಪು, ವೇಸ್ಟು, ಕಚಡ, ಸುಳ್ಳು, ಜ್ಯೋತಿಷ ನಂಬಡಿ, ಕೊನೆಗೆ ಹಿಂದೂ ಧರ್ಮನೇ ನಂಬೇಡಿ. ನೀವುಗಳೇ ಪ್ರಾಬ್ಲಮ್. ಇವತ್ತು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲದೆ ಇರೋ ಮೊದಲ ಕಾರಣ ಜ್ಯೋತಿಷ್ಯದಲ್ಲಿ ಫೇಕ್ ಪೀಪಲ್ ಇಂದ ಒಗ್ಗಟ್ಟು ಬರ್ತಾ ಇಲ್ಲ. ಯಾಕೆ ನಮ್ಮ ಪ್ರೋಗ್ರಾಮ್, ಯಾಕೆ ಪ್ರಶ್ನಾಶಾಸ್ತ್ರ ಹಾಕಿ ಅಂತಾರೆ, ಯಾಕೆ ನಮ್ದು 60,000 ಜನ ಕಲ್ತಿದ್ದಾರೆ? ದೇ ಆರ್ ಬಿಲೀವಿಂಗ್ ಅಸ್ಟ್ರಾಲಜಿ, ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಅಸ್ಟ್ರಾಲಜಿ. ಈ ಅಸ್ಟ್ರಾಲಜಿ ಎಕ್ಸ್ಪೀರಿಯನ್ಸ್ ಮಾಡೋದಾದ್ಮೇಲೆ ಏನಾಗುತ್ತೆ, ನಮ್ಮ ಹಿಂದೂ ಧರ್ಮದ ಮೇಲೆ ಆಸೆ ಬರುತ್ತೆ. ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳಿಗೆಲ್ಲ ಜ್ಯೋತಿಷ್ಯ ಕಲಿಸಿ. ಕೇಳ್ತಾ ಇದೆಯಾ? 2 ಕಿವಿಲು ಕೇಳ್ತಾ ಇದೆಯಲ್ಲ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಹಿಂದೂ ಧರ್ಮನ ಉಳಿಸ್ಬೇಕು ಅಂತಂದ್ರೆ ಒಂದು ದಾರಿ ಇದೆ, ಜ್ಯೋತಿಷ್ಯ ಕಲಿಸಿ. ಅದರಲ್ಲಿ ರಿಯಾಲಿಟಿ ಗೊತ್ತಾಗ್ತಾ ಆಗ್ತಾ ಅವ್ರಿಗೆ ಏನು ಖುಷಿ ಆಗುತ್ತೆ. ವಾಟ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್ ಗಿವನ್ ಬೈ ಅವರ್ ಋಷೀಸ್ ಅಂತ ಹೇಳ್ತೀರಾ. ಆಮೇಲೆ ಹಿಂದೂ ಧರ್ಮನ ಅವರು ಬಿಡೋದೇ ಇಲ್ಲ. ಇದೊಂದೇ ನನಗೆ ಕಲಿಯುಗದಲ್ಲಿ ಕಂಡಿರ್ತಕ್ಕಂಥ ಒಂದು ಏಕೈಕ ಮಾರ್ಗ. ದಿಸ್ ಇಸ್ ದಿ ಓನ್ಲಿ ಮಾರ್ಗ, ಇನ್ಯಾವುದೂ ಇಲ್ಲ. ನಿಮ್ಮ ಮಕ್ಕಳನ್ನ ಬಗ್ಸಕ್ಕೆ ಆಗಲ್ಲ. ಇವೆಲ್ಲ ನಂಬಲ್ಲ. ಎಲ್ಲ ಅಮೆರಿಕಕ್ಕೆ ಕಳಿಸ್ಬಿಡ್ತೀರಾ, ಎಲ್ಲ ಸಾಫ್ಟ್ವೇರ್ ಕಳಿಸ್ಬಿಡ್ತೀರಾ. ನನ್ನ ಮುಂದೆ ಕುತ್ಕೊಂಡು ನೋಡಿರೋರೆಲ್ಲ ಯಾರು? ಎಲ್ಲ ರಿಟೈರ್ಡ್ ಆಗಿ ಚಳಿಗೆ ಒತ್ಕೊಂಡು ಇವ್ರು ಯಾರೋ ಚೆನ್ನಾಗಿ ಹೇಳ್ತಾರೆ ಅಂತ ನೋಡೋರು. ಈ ಯಂಗ್ಸ್ಟರ್ಸ್ ನಿಮ್ಮ ಮನೇಲೆ ರೂಮಲ್ಲಿ ಮಲ್ಗಂಟಿರ್ತಾರೆ, ಜೋರಾಗಿ ಮ್ಯೂಸಿಕ್ ಹಾಕಿರ್ತಾರೆ. ಇವನು ಯಾವನ ಬಂದ ಇದು ಯಾರು ಜ್ಯೋತಿಷ್ ಹೇಳಕ್ಕೆ ಅಂತ. ನೀವು ಚೇಂಜ್ ಆಗಿ ಅವ್ರು ಚೇಂಜ್ ಆಗ್ತಾರೆ. ಆಸ್ಕ್ ದೆಮ್ ಟು ಸಿ ಮೈ ಪ್ರೋಗ್ರಾಮ್. ಅವ್ರಿಗೆ ನನ್ನ ಪ್ರೋಗ್ರಾಮ್ ನೋಡೋಕೆ ಹೇಳಿ. ಐ ವಿಲ್ ಟೆಲ್ ದೆಮ್ ದಿ ಸೈಂಟಿಫಿಕ್ ವೇ ಆಫ್ ಅಸ್ಟ್ರಾಲಜಿ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ,
ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.